ಎಲ್ರಿಗೂ ಸಹ ಅಭಿನಂದನೆ. ಯಾರಿಗಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಮ ಹೆಸರು ನಮ್ಮ ರೇವಂತ್ ಒಂದು ಮರ್ತಿಲ್ಲಪ್ಪ. ಫೈನಲ್ನಲ್ಲಿ ಫಸ್ಟ್ ರೈಡ್ ಅವ್ರ ಹತ್ರನೇ ಮಾಡಿಸ್ಬೋದಿತ್ತು, ರೇವಂತ್ ಮಾವ ಹತ್ರ. Yes, are you ready? Live, draw, game, on, Kabaddi! ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಸಚಿನ್ ಬಲ್ಲೇನಹಳ್ಳಿ. ಓಕೆ, ಅದು ಆನ್ ಆಗಿದೆ. ಅರ್ಜುನ್ ಅವರೇ, ನಿಮಗೂ ಗೊತ್ತಿರೋ ವಿಷಯ. ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಇದೀಗ ದಾಳಿಯಲ್ಲಿ ಮಾದ ಜೂನಿಯರ್ ನ್ಯಾಷನಲ್ ಪ್ಲೇಯರ್ KMF ಡೈರಿ. ಇದೀಗ ದಾಳಿಯಲ್ಲಿ ಪ್ರೆಸಿಂಗ್ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ಬೋನಸ್ ಅಂಕದೊಂದಿಗೆ ಈ ಖಾತೆಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್. ನಿಧಾನಗತಿಯಲ್ಲಿ ಪಂದ್ಯ ಆರಂಭಗೊಂಡಿದ್ದ ದಾಳಿಯಲ್ಲಿ ಸುಮಂತ ಗರುಡ ವಾರಿಯರ್ಸ್ ಚಿನ್ಗಿರಿ ಕೊಪ್ಪಳ ತಂಡದ ಸ್ಟಾರ್ ಪ್ಲೇಯರ್. ಸಾಕಷ್ಟು ವೇಗದ ದಾಳಿ, ಬಾರಿ ಪ್ರಯತ್ನ, ಈ ಬಾರಿ ಮಲ್ಟಿಪಲ್ ರೈಟ್ ಪಾಯಿಂಟ್. ಉದಯ್ ಹಾಗೂ ಸಂಜಯ್ ಕಾಠಿ ಅವರು ಔಟ್ ಆಗಿ ಅಂದ್ಕೊಂಡು ಹೊರ ನಡೀತಾ ಇದ್ರ. ವಾಟ್ ಅ ಎಸ್ಕೇಪ್. ಸುಭಾಷ್ ಸರ್ 3 ಪಾಯಿಂಟ್. ಸೂಪರ್ ಡೂಪರ್ ರೈಡ್. ಹಾಗೂ ಮಂಜು ಅವರ ಒಂದು ಕಾಂಬಿನೇಷನ್ ಟ್ಯಾಕಲ್, ಕಾರ್ನರ್ ವಿಭಾಗದಲ್ಲಿ ಒಂದು ಅದ್ಭುತವಾದಂತಹ ಟ್ಯಾಕಲ್. ಕೃಷ್ಣಣ್ಣ ಪಂದ್ಯದ ವೀಕ್ಷಣೆಯಲ್ಲಿ ನಮ್ಮ ಹಿರೇಮರಳಿಯ ರೈತ ಸಂಘದ ಮುಖಂಡರು ಕೃಷ್ಣಣ್ಣ ಉತ್ತಮವಾದಂಥ ಟ್ಯಾಕಲ್. ಅಪ್ಪು ಸುಂಕತೊಂಡರು YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಒಂದೊಳ್ಳೆ ಟ್ಯಾಕಲ್ ಅಂತ ಇಟ್ಕೊಂಡ್ರು. ಈ ಬಾರಿ ದಾಳಿಯಲ್ಲಿ ಹರೀಶ್ ಆಕಾಶ್ ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. 4-3. ಈ ಪಂದ್ಯದಲ್ಲಿ ಚಾಂಪಿಯನ್ ಆಗುವಂತ ತಂಡಕ್ಕೆ ಸಿಗಲಿಕ್ಕಿದೆ 1,20,000 ನಗದು ಹಾಗೂ ಆಕರ್ಷಕ ಟ್ರೋಫಿ. ನಮ್ಮೆಲ್ಲರಿಗೂ ನಿನ್ನೆಯಿಂದ ಕಾಡ್ತಾ ಇದ್ದಂತ ಪ್ರಶ್ನೆ, ಈ ಸಲ ಕಪ್ ಯಾರ್ದು? ಹಾಗೆ ದ್ವಿತೀಯ ಬಹುಮಾನವಾಗಿ 70,000, ತೃತೀಯ ಹಾಗೂ ಚತುರ್ಥ ಬಹುಮಾನವಾಗಿ ತಲಾ 30,000. ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಹಾಗೆ ಒಂದು ಒಳ್ಳೆ ಟ್ಯಾಕಲ್ ಪಾಯಿಂಟ್ ಗರುಡ ವಾರಿಯರ್ಸ್. ಸುಬಡಕಲಾಗಿದೆ ದಾಳಿಯಲ್ಲಿ ಮಾದ, ಬೀದರ ಕೋಟೆಯ ಮಾದ. ಗರುಡ ವಾರಿಯರ್ಸ್ ಚಿನ್ಗಿರಿ ಕೊಪ್ಪಳನ ಸ್ಟಾರ್ ಪ್ಲೇಯರ್. ದಾಳಿಯಲ್ಲಿ ಉದಯ್
ವಾಯಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಥರ್ಡ್ ರೈಟ್, ಸೂಪರ್ ಟೇಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಮಾತ. ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಈ ಬಾರಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸ್ತಾನೆ. ಈ ಬಾರಿ ಕಾದು ನೋಡೋಣ. 3 ಆಟಗಾರ ನಡುವೆ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಉದಯ್ ವಾಯಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಆಲ್ರೌಂಡರ್ ಆಟಗಾರ ಒಂದು ಎಂಟಿ ರೈಟ್ ಅಲ್ಲಿಗೆ ವಾಪಸ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪುನೀತ್, ರೈಟ್ ಕಾರ್ನರ್ ಭಾಗದಲ್ಲಿ ಉದಯ್. ದಾಳಿಯಲ್ಲಿ ಸುಮಂತ. ಇದೀಗ ಅಂಕಣದ ಒಳಭಾಗಕ್ಕೆ ಮಂಡ್ಯದ ರಾಜ. ಅನೇಕ ಬಾರಿ ವಾಯಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡಕ್ಕೆ ಸಂಕಷ್ಟದ ಸಂದರ್ಭದಲ್ಲಿ ಈ ಬಾರಿ ಮಂಜು ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್. ಗರುಡ ವಾರಿಯರ್ಸ್ ಶನಿಗಿರಿ ಕಪ್ಲು 7, ವಾಯಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ 4. ಪ್ರಥಮ ಲೋನ ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ. ಈ ಬಾರಿ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಬೋನಸ್ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ಸಚಿನ್ ಬಲ್ಲೇನಹಳ್ಳಿ ಸೂಪರ್ ರೈಟ್ ನೊಂದಿಗೆ 10-7 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್. ಈ ಪಂದ್ಯದಲ್ಲಿ ಯಾರು ಅತ್ಯುತ್ತಮ ದಾಳಿಗಾರನಾಗಿ ಹೊರಹೊಮ್ಮುತ್ತಾರೆ ಅವರಿಗೆ ರತನ್ ಎಲ್ ಮಾಜಿ ಕಬಡ್ಡಿ ಆಟಗಾರ ಇವರ ಕಡೆಯಿಂದ ವಿಶೇಷವಾದಂತಹ ಬಹುಮಾನ ಇದೆ. ದಾಳಿಯಲ್ಲಿ ಸುಮಂತ. ಹತ್ತು 10-7 ಇನ್ ಫೇವರ್ ಆಫ್ ಗರುಡ ವಾರಿಯರ್ಸ್. ಈ ಒಂದು ಯಶಸ್ವಿ ಕಾರ್ಯಕ್ರಮದ ಆಯೋಜನೆಗೆ ಪ್ರಮುಖ ಕಾರಣಕರ್ತರಾಗಿ ಹರೀಶ್ ಕೆನ್ನಾಳ್ರವರು, ಹರ್ಷಿತ್ ಕೆನ್ನಾಳ್ರವರು, ಪ್ರಮೋದ್ ಕೆನ್ನಾಳ್ರವರು, ರಾಕೇಶ್ ಕೆನ್ನಾಳ್ರವರು, ಹಾಗೆ ದೇವರಾಜ್ ಕೆನ್ನಾಳ್ರವರು, ನಾಗೇಶ್ ಕೆನ್ನಾಳ್ರವರು, ಪದ್ದಣ್ಣ ಕೆನ್ನಾಳ್ರವರು, ಹಾಗೆ ನಿಖಿಲ್ ಕೆನ್ನಾಳ್ರವರು ಹಾಗೂ ಎಲ್ಲ ಅವರ ಆತ್ಮೀಯ ಸ್ನೇಹಿತರು, ಕದಂಬ ಯುವಕರ ಬಳಗದ ಸರ್ವ ಸದಸ್ಯರ ಒಂದು ನೇತೃತ್ವದಲ್ಲಿ ಊರ ಯಜಮಾನರುಗಳ ಸಹಕಾರದೊಂದಿಗೆ ಹಾಗೂ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯ ಅವರ ಸಾರಥ್ಯದಲ್ಲಿ ಕದಂಬ ಕಪ್ 2025 ಬಹಳ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಸಮಾರೋಪಗೊಳ್ಳಲಿಕ್ಕಿದೆ. ಹತ್ತು 7 ಕೇವಲ 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್. ದಾಳಿಯಲ್ಲಿ ಹಿರೇಮರಳಿಯ ರಾಜ. ಮಾದನೆಗೆದು ಡೂ ಆರ್ ಡೈ ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ರೈಡರ್ ಜೂನಿಯರ್ ರಾಷ್ಟ್ರೀಯ ಆಟಗಾರ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ. ಭಾರಿ ಜಂಪ್ ಎಸ್ಕೇಪ್ ಆಗ್ತಾ ಇದ್ದಾರೆ. ವಾಟ್ ಎ ಎಸ್ಕೇಪ್.
ಬ್ರಸಿ ಅವರಿಂದ ಡಬಲ್ ಟೈ ಹೋಲ್ಡ್ ಮಾಡುವಂತ ಪ್ರಯತ್ನ ಇತ್ತು. ಒಂದು ಜಿಂಕೆಯ ಜಿಗಿತ ಥರ್ಡ್ ರೈಟ್. ರಾಜ ಬೋನಸ್ ಅಂಕದೊಂದಿಗೆ ವಾಪಸ್ಸಾಗಿದ್ದಾರೆ. 11-8. ಕೇವಲ 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್ ಚಿನ್ನಗಿರಿ ಕೊಪ್ಪಲು. ಸುಮಂತ ವಾಯಪೆ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. ಆಕರ್ಷಕ ಸಂಜಯ್ ಕಾಟೀಲ್ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಇದೇ ಬರುವ ಶನಿವಾರ ಮತ್ತು ಭಾನುವಾರದಂದು ಇದೇ ಪಕ್ಕದ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಶ್ರೀತ ದರ್ಶನ್ ಪುಟ್ಟಣ್ಣಯ್ಯರವರ ಕರ್ಮಭೂಮಿ ಕ್ಯಾತ್ನಳ್ಳಿಯಲ್ಲಿ ಕಬಡ್ಡಿ ಹಬ್ಬ. ನಾನು ಬರ್ತೀನಿ, ನೀವೆಲ್ಲರೂ ಬನ್ನಿ. ಪ್ರಥಮ ಬಹುಮಾನ 75,000 ಹಾಗೂ ಆಕರ್ಷಕ ಟ್ರೋಫಿ. ಒಂದು ವ್ಯತ್ಯಾಸ ಅಂತಂದ್ರೆ ಅಲ್ಲಿ ಆಟಗಾರರು ಒಂದೇ ಊರಿನ ಆಟಗಾರರಾಗಿರ್ಬೇಕು. ಸಾಕಷ್ಟು ತಂಡಗಳು ಭಾಗವಹಿಸ್ತವೆ. ಇಲ್ಲಿ 8 ತಂಡಗಳ ಸೆಣಸಾಟವನ್ನು ನೋಡಿದ್ರಿ, ಅಲ್ಲಿ ಸುಮಾರು 30ಕ್ಕೂ ಹೆಚ್ಚಿನ ತಂಡಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇದು ಒಂದು ಗ್ರಾಮೀಣ ಕ್ರೀಡಾಪಟುಗಳಿಗೆ ಆ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ಅನುಭವ ಆಗಲಿ, ಹಾಗೆ ಫ್ರಾಂಚೈಸಿಗಳ ಜೊತೆಯಲ್ಲಿ ಒಂದು ಶಿಸ್ತುಬದ್ಧವಾದಂಥ ಸಮವಸ್ತ್ರವನ್ನು ಸಹ ಕೊಡುಗೆಯಾಗಿ ನೀಡುವುದರ ಮೂಲಕ ಆ ಎಲ್ಲ ಫ್ರಾಂಚೈಸಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಕದಂಬ ಕಪ್ 2026 ದಾಳಿಯಲ್ಲಿ ಮಾಥ 4 ಆಟಗಾರ ನಡುವೆ. ದಾಳಿಯಲ್ಲಿ ಸಚಿನ್ ಮಲ್ಲಿನಡಿ ಭಾರಿ ಮಂಜು ಹಾಗೂ ಸುಮತ್ ಜೊತೆಲಿ ಗುಡ್ಡಪ್ಪ ಕಿರಣ್ ವಾರ ಕ್ಯಾಚ್. ತಮ್ಮ ಅಮೂಲ್ಯವಾದ ನಿದ್ದೆಯನ್ನೆಲ್ಲ ಬಿಟ್ಟು ಚಳಿಯಲ್ಲೂ ಸಹ ನಮ್ಮ ಎಲ್ಲ ಈ ಭಾಗದ ಕ್ರೀಡಾ ಪ್ರೇಕ್ಷಕರು ಕದಂಬ ಯುವಕರ ಬಳಗ ಕೆನ್ನಳ ಆಯೋಜಿಸಿದ ಕಬಡ್ಡಿ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ತಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಅಭಿನಂದನೆಗಳು. ರೇವತ್ ಮಾವ ಅವರೇ, ಎಲ್ಲ ರೆಡಿ ಆಗಿದೆ. ಸ್ವಲ್ಪ ವಿರಾಮದ ಕೋರಿಕೆ ಗರುಡ ವಾರಿಯರ್ಸ್. ರೇವಂತ್ ಮಾವ ಫೈನಲ್ ಆದ್ರೂ ಒಂದು ಒಮ್ಮೆ ಗ್ರೌಂಡ್ ಒಳಗೆ ಬರಬೇಕು. ಡಿಸೈಡರ್ ಅಲ್ಲಿ ಸುಮಂತ ಗೋಲ್ ಬಾರ್ನಲ್ಲಿ ಮೂಲದ ಆಟಗಾರ. ಗರುಡ ವಾರಿಯರ್ಸ್ ಚನ್ನಗಿರಿ ಕೊಪ್ಪಲು ತಂಡದ ಒಬ್ಬ ಪ್ರಮುಖ ದಾಳಿಗನಾಗಿ ವೈಪೆ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ಈ ಬಾರಿ ಡಬಲ್ ಟೈ ಹೋಲ್ಡ್. ಉದಯ್ ಬೇದರಕೋಟ ಅದು ಬಲಿಷ್ಠ ಟ್ಯಾಕಲ್ ಮೂಲಕ ಸೂಪರ್ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಈ ಮೂಲಕ ಸ್ಕೋರ್ 14-10, 14-10 in favor of Garuda Warriors. ನಮ್ಮ ಕಂಸ್ ಅವರು ತುಂಬಾನೇ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿ
ಇದೀಗ ದಾಳಿಯಲ್ಲಿ ಪ್ರೆಸಿ ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಚುರುಕಿನ ಪಾದಗಳ ಚೆಲ್ಲೆಯೊಂದಿಗೆ 6 ಆಟಗಾರರು ಅಂಕಕ್ಕಾಗಿ ಪ್ರಯತ್ನ ಇತ್ತು. ಆದರೆ ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಮಾಧ ಥರ್ಡ್ ರೈಡ್, ಡೂ ಆರ್ ಟೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರನ್ನಲ್ಲಿ ರಾಜ ಈ ಬಾರಿ ಅಮಾಸೆ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಬೇಡವಾದಂತ ಒಂದು ಟ್ಯಾಕಲ್ಗೆ ಮುಂದಾಗಿದ್ದಾರೆ. ಹದಿನಾಲ್ಕು 11 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್ ಚನ್ನಗಿರಿ ಕೊಪ್ಪಲು. ನಮ್ಮ ರೇವಂತ್ ಮಾವ ಅವ್ರದ್ದು ದೊಡ್ಡ ಗುಣ, ಅವ್ರ ಊರಲ್ಲಿ ಬೇರೆಯವರಿಗೆ ಅವಕಾಶವನ್ನು ಕೊಡ್ತಾ ಇದ್ರು ಆಡೋದಕ್ಕೆ. ಅವರು ಆಚೆ ಕೂತ್ಕೊಂಡು ಯುವಕರಿಗೆ ಅಲ್ಲಿ ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ. ಅವ್ರ ದೊಡ್ಡ ಗುಣ ಅದು. ಹದಿನಾಲ್ಕು 11 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ ಚನ್ನಗಿರಿ ಕೊಪ್ಪಲು. ದಾಳಿಯಲ್ಲಿ ಮಾಧ ಇದೀಗ ದಾಳಿಯಲ್ಲಿ ಪ್ರೆಸಿ ಜ್ಯೂಸ್ ಮ್ಯಾಂಗೋ ಜ್ಯೂಸ್. ಥರ್ಡ್ ರೈಡ್, ಗರುಡ ವಾರಿಯರ್ಸ್ ಚನ್ನಗಿರಿ ಕೊಪ್ಪಲಿನ ಹನುಮ 5 ಆಟಗಾರರ ನಡುವೆ ಸಖತ್ ವೇಗದ ದಾಳಿ. ಭಾರಿ ವಾರ ಕ್ಯಾಚ್, ಬಲಿಷ್ಠವಾದಂತಹ ಡಬಲ್ ಟೈ ಹೋಲ್ಡ್. ಸಂಜಯ್ ಖಾಟೆ ಅವರಿಂದ ಒಂದು ಅದ್ಭುತವಾದಂಥ ಟ್ಯಾಕಲ್. ಈ ಮೂಲಕ ಹಾಫ್ ಟೈಮ್. ಗರುಡ ವಾರಿಯರ್ಸ್ 14, ವೈಎಫ್ಎ ಶನಿ ಅಂಡ್ ರಾಮಚಂದ್ರ ಲಯನ್ಸ್ 12. ಕೇವಲ 2 ಅಂಕದ ಅಂತರದಲ್ಲಿ ಒಂದು ಪಂದ್ಯ ಇದೆ. ಆ ಕಡೆ ಇದ್ದವ್ರು ಈ ಕಡೆ ಬರ್ತಾವ್ರೆ, ಈ ಕಡೆ ಇದ್ದವ್ರು ಆ ಕಡೆ ಹೋಗ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ರೆ ಎಲ್ಲರೂ ಮನೆಗೆ ಹೋಗ್ತಾರೆ. ನಾವು ಮಾತ್ರ ರೈಲ್ವೆ ಸ್ಟೇಷನ್ ಹೋಗ್ಬೇಕು ಅಲ್ವಾ? ಬಾಲು ಡಾಲು ಬಾಲು ಹೆಂಗ್ ಬಂದಿದೆಯಾ? ಫ್ಲೈಟಾ? ಗಾಡಿ ಇದ್ರೆ ನಾವು ಮೈಸೂರಿಗೆ.
ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಿರಂತರವಾಗಿ 2 ದಿನಗಳ ಕಾಲ ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಎಲ್ಲ ತೀರ್ಪುಗಾರರು ಬಹಳ ಉತ್ತಮವಾದಂತಹ ಕಾರ್ಯನಿರ್ವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ತೀರ್ಪುಗಾರರ ಪರವಾಗಿ ಶ್ರೀಯುತ ರಂಗನಾಥ್ ಸರ್ ಅವರಿಗೆ ನಮ್ಮ ತೀರ್ಪುಗಾರ ಪರವಾಗಿ ಒಂದು ಪ್ರೀತಿಯ ಗೌರವದ ಸನ್ಮಾನ. ದಯವಿಟ್ಟು ಉಳಿದಂತ ಎಲ್ಲ ತೀರ್ಪುಗಾರರು ಸಹ ಆ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ತಮ್ಮೆಲ್ಲರಿಗೂ ಸಹ ಒಂದು ಗೌರವ ಸಲ್ಲುತ್ತೆ. ದಯವಿಟ್ಟು ಶ್ರೀಯುತ KJ ರಮೇಶ್ ಅವರು ನಮ್ಮ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರ ಮಂಡಳಿಯ ಕನ್ವೀನರ್, ಹಾಗೆ ಶ್ರೀಯುತ ಕಜನ್ಸ್ ಆಗಿರುವಂತಹ ಶ್ರೀಯುತ ರಂಗನಾಥ್ ಸರ್ ಅವರಿಗೆ, ಶ್ರೀಯುತ ಕೃಷ್ಣ NB ಅವರಿಗೆ, ಶ್ರೀಯುತ ಸುದೀಪ್ ರವರಿಗೆ, ಸುಭಾಷ್ ಅವರಿಗೆ, ಶ್ರೀನಿವಾಸ್ ರವರಿಗೆ, ನಾಗೇಂದ್ರ ಅವರಿಗೆ, ರವಿನಂದನ್ ಅವರಿಗೆ, ಶಿವಕುಮಾರ್ ಅವರಿಗೆ ಹಾಗೂ ಸುಬ್ರಹ್ಮಣ್ಯರವರಿಗೆ, ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೇಕ್ಷಕರ ಜೋರ ಚಪ್ಪಾಳೆಯೊಂದಿಗೆ ನಮ್ಮೆಲ್ಲ ತೀರ್ಪುಗಾರಿಗೆ ಅಭಿನಂದಿಸೋಣ. ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ನೀಡುವುದರ ಮೂಲಕ ಎಲ್ಲರೂ ಸಹ, ಯಾಕಂದ್ರೆ ಒಂದು ಪ್ರೋ ಕಬಡ್ಡಿಯಲ್ಲಿ ಆ ಫ್ರಾಂಚೈಸಿಗಳು ವಹಿಸ್ಕೊಂಡಂತ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಬರುತ್ತೆ. ಯಾಕಂದ್ರೆ ಆ ಪ್ಲೇಯರ್ಸ್ ಕೂಡ ಆ ಒಂದು ಸಂದರ್ಭದಲ್ಲಿ ಓನರ್ಸ್ ಕಡೆನೆ ಮಾತಾಡ್ತಾರೆ. ಯಾವುದೇ ರೀತಿ ಲೈನ್ ಕ್ರಾಸ್ ಆಗಲಿ ಆಗದೆ ಇರಲಿ, ಎಲ್ಲ ಗೊಂದಲಗಳಿದ್ರೂ ಸಹ ಅದಕ್ಕೆ ತಮ್ಮ ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನ ನೀಡಿ ಈ ಒಂದು ಕಾರ್ಯಕ್ರಮದ ಒಂದು ಪ್ರಮುಖ ಯಶಸ್ಸಿನ ರೂವಾರಿಗಳು ನಮ್ಮೆಲ್ಲ ತೀರ್ಪುಗಾರರ ಪರವಾಗಿ ಶ್ರೀಯುತ ರಂಗನಾಥ್ ಸರ್ ಅವರಿಗೆ ಹಾಗೂ ಎಲ್ಲ ನಮ್ಮ ತೀರ್ಪುಗಾರರಿಗೆ ತುಂಬ ಹೃದಯದ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಮತ್ತು ಇವತ್ತು ಪರಿಪೂರ್ಣವಾಗಿ ಯಶಸ್ವಿ ಆಗಬೇಕು ಅಂದರೆ ಗುರು ಅವರಿಗೆ, ಆಂಕರ್ ಗುರು ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಕಿರು ಸನ್ಮಾನ. ಜೋರ ಚಪ್ಪಾಳೆಯೊಂದಿಗೆ ಎಲ್ಲರೂ ಜೋರ ಚಪ್ಪಾಳೆ ತಟ್ಟಿ, ಯಾಕಂದರೆ ನಿಮ್ಮೆಲ್ಲ ನಗಿಸಿದ್ದಾರೆ, ಆಡಿಸಿದ್ದಾರೆ, ಮಾತಾಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಎಲ್ರಿಗೂ ಸಹ ಧನ್ಯವಾದ. ಕದಂಬ ಯುವಕರ ಬಳಗದ ಎಲ್ಲ ಸದಸ್ಯರು ಸಹ ವೇದಿಕೆ ಬಳಿ ಆಗಮಿಸಬೇಕು. ಇದನ್ನು ಕೆಲವೇ ಕ್ಷಣದಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಸಹ ನೆರವೇರಲಿಕ್ಕಿದೆ. ಹಾಫ್ ಟೈಮ್ ಸ್ಕೋರ್ 14-12 ಗರುಡ ವಾರಿಯರ್ಸ್ ಚನ್ನಗಿರಿ ಕೊಪ್ಪಳ ತಂಡದ ಪರವಾಗಿ. ದಾಳಿಯಲ್ಲಿ ಮಾದ ಉತ್ತಮವಾದಂಥ ದಾಳಿ ಮಾಧ ಅವರಿಂದ. ದಾಳಿಯಲ್ಲಿ ಪ್ರಸಿ ಬಾರಿ ಸಂಜಯ ಕ್ಯಾರಿ ಮಿಸ್ಟೇಕ್ ಮಾಡಿದ್ರು. ಮಲ್ಟಿಪಲ್ ರೈಟ್ ಪಾಯಿಂಟ್ ಸಪೋರ್ಟ್ ಮಾಡೋದಕ್ಕೆ ಸುಮಂತ್ ಕೂಡ ಇಲ್ಲಿ ಮುಂದಾಗಿ 2 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. 15-14 ಪ್ರೇಕ್ಷಕರೇ, ಕೇವಲ 1 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್ ಚನ್ನಗಿರಿ ಕೊಪ್ಪಲು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಗ್ಯಾಲರಿಯನ್ನು ಅಳವಡಿಸಿದಂತಹ ಲಕ್ಷ್ಮೀ ಗ್ಯಾಲರಿ ಇವೆಂಟ್ಸ್ ಬೆಂಗಳೂರು ಅವರಿಗೂ ಸಹ ಅಭಿನಂದನೆ. ಹಾಗೆ ಡಿಜಿಟಲ್ ಸ್ಕೋರ್ ಬೋರ್ಡ್ ಸ್ಕೈಲೈಟ್ಸ್ ಇವೆಂಟ್ಸ್ ಸಂಜಯ್ ಗೌಡ ಅವರಿಗೆ, ನಾಗನಹಳ್ಳಿ ಅವರಿಗೂ ಸಹ ಅಭಿನಂದನೆ. ಹಾಗೆ ಲೈವ್ ನೀಡಿದಂಥ ನಮ್ಮ ಮೇಟ್ಗಳಿ ಸುದರ್ಶನ್ ಗೌಡ ಅವರು, ಕರ್ನಾಟಕ ಸ್ಪೋರ್ಟ್ಸ್ 000.
3-0 ಅವರಿಗೂ ಸಹ ಅಭಿನಂದನೆ. ಹಾಗೆ ನಮ್ಮ ಸೌಂಡ್ಸ್ ರೋಹಿತ್ ಭಾರದ್ವಾಜ್ ದೊಡ್ಡಬಳ್ಳಾಪುರದಿಂದ ಬಂದು ಬಹಳ ಅದ್ಭುತವಾದ ಸೌಂಡ್ಸ್ ಲೈಟಿಂಗ್ಸ್ ಅನ್ನು ನೋಡಿದೆ. ಹಾಗೆ ಈ ಎಲ್ಲ ಸುಂದರವಾದಂಥ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಅನ್ನ ನಮ್ಮ ಹರ್ಷಿತ್ ಕೆನ್ನಾಳ್ ಹಾಗೆ ವಿಶೇಷವಾಗಿ LED ಎಲ್ಲ ಅದ್ಭುತವಾದಂತಹ ಒಂದು ಫೋಟೋಗಳನ್ನು LED ಮೇಲೆ ನೋಡ್ತಾ ಇದ್ದೀವಿ. ಅದೆಲ್ಲದರ ಒಂದು ಕೈ ಚಳಕವನ್ನು ಬಹಳ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಂಥ ಡ್ರೀಮ್ ಕಾಫ್ ಪ್ರೊಡಕ್ಷನ್ ಬೆಂಗಳೂರು ತಮ್ಮ ಹೆಸರು ಚಂದನ್ ಅವರಿಗೂ ಸಹ ತುಂಬ ಹೃದಯದ ಅಭಿನಂದನೆ. ಕಲರ್ಫುಲ್ ಎಡಿಟಿಂಗ್ ಅನ್ನು ಮಾಡಿ ಬಹಳ ಅದ್ಭುತವಾದಂಥ ಒಂದು ಮೆರುಗನ್ನು ನೀಡಿದರ LED ಬ್ಯಾಕ್ ಡ್ರಾಪ್. ಥ್ಯಾಂಕ್ ಯು ಸೋ ಮಚ್. ಈ ಬಾರಿ ಅಮಾಸೆ ನಿನ್ನೆ ತಾನೇ ಹುಣ್ಣಿಮೆ 17-15 ಸುದರ್ಶನ್ ಅವರು ಬೇರೆ ಒಂದು ವಿಶೇಷ ಬಹುಮಾನ ಘೋಷಿಸಿದ್ರು. ಸುದರ್ಶನ್ ನಿಮ್ಮ ಆತ್ಮೀಯ ಸ್ನೇಹಿತ ಮಲ್ಕೊಂಡ್ಬಿಟ್ಟಿದ್ದಾರೆ. ಹಲೋ ಗುಡ್ಡ ಮಂಚೆಗಡನ್ ಕಪ್ಲ ಒಂದು ಎಸ್ ದಾಳಿಯಲ್ಲಿ ಮಾಧ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ. ಸ್ವಲ್ಪ ವಿರಮದ ಕೋರಿಕೆ. ಹಾಗೆ ಅದ್ಭುತವಾದಂತಹ ಕಬಡ್ಡಿ ಹಾಗೂ ಎಲ್ಲ ರೀತಿಯ ಕ್ರೀಡಾ ಸಮವಸ್ತ್ರಕ್ಕೆ ಕ್ರೀಡಾ ಸಾಮಗ್ರಿಗಾಗಿ ನಮ್ಮ ಸ್ಥಳೀಯ ಕೆನ್ನಾಳಿನ ಭಾಸ್ಕರ್ ಈಗಲ್ ಸ್ಪೋರ್ಟ್ಸ್ ಕೆನ್ನಾಡು ಭಾಸ್ಕರ್ ಗೌಡ ಅವರನ್ನು ಸಹ ತಾವುಗಳು ಸಂಪರ್ಕಿಸಬಹುದು. ವಿಶಿಷ್ಟವಾದಂತಹ ಅದ್ಭುತವಾದಂತಹ ಒಂದು ಕಲರ್ಸ್ ಜರ್ಸಿಯನ್ನ ಹಾಗೆ ಕ್ರೀಡಾ ಸಾಮಗ್ರಿಗಳನ್ನ ಈಗಲ್ ಸ್ಪೋರ್ಟ್ಸ್ನ ಭಾಸ್ಕರ್ ಕೆನ್ನಾಳು ಅವರಲ್ಲಿ ತಾವುಗಳು ಸಂಪರ್ಕಿಸಬಹುದು. ಮಂಡ್ಯದ ರಾಜ ಸ್ಥಳೀಯ ಪ್ರತಿಭೆ ಕೆನ್ನಾಳಿನ ಹೆಮ್ಮೆ ಆಟಗಾರ ಹನುಮ ಸೂಪರ್ ರೈಡ್ ಮಾಡಿದ್ರೆ 10 kg ಬಾಳೆಹಣ್ಣು ಫ್ರೀ. 17-15 ಚುರುಕಿನ ಪಾದಗಳ ಚೆಲ್ಲೋದಕ್ಕೆ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಎಸ್ ಬಿಗ್ ಲೈನ್ ಹತ್ತಿರದಲ್ಲಿದ್ರು ನಮ್ಮ ಸಂಜಯ್ ಕಾಟೆ ಅವ್ರ ಕಾಲನ್ನೇ ನೋಡ್ತಾ ಇದ್ರು. ಹದಿನೇಳು 16 ಸಚಿನ್ ಬಲ್ಲೆನಹಳ್ಳಿ ವಾಯಪೆ ಸರಿಯನ್ ರಾಮಚಂದ್ರ ಲೈನ್ಸ್ ತಂಡದ ವೇಗದ ಆಟಗಾರ. ದಾಳಿಯಲ್ಲಿ ಮಾತ ರೈಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ದಾಳಿಯಲ್ಲಿ ಹಿರೇಮರಳಿಯ ರಾಜ ಥರ್ಡ್ ರೈಡ್. ಸೂಪರ್ ಟೆಕಲ್ ಆನ್ ಆಗಿದೆ. ಮಂಜು ರೈಟ್ ಕಾರ್ನರ್ ಭಾಗದಲ್ಲಿ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಕಿರಣ್ ಗುಡ್ಡಪ್ಪ ಬೇಡವಾದಂತಹ ಟ್ಯಾಕಲ್ಗೆ ಮುಂದಾಗ್ತಿದ್ದಾರೆ. ಈ ಬಾರಿ ಮಾದ ಕೂಡ ಔಟ್ ಆಗಿದ್ದಾರೆ. ಸ್ಟಾರ್ ರೈಡರ್ ಅಂಕಣದ ಹೊರ ನಡೀತಾ ಇದ್ದಾರೆ. ಇದು YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡಕ್ಕೆ ಟರ್ನಿಂಗ್ ಪಾಯಿಂಟ್.
ವಾಟ್ ಅ ಮ್ಯಾಚ್. ದಾಳಿಯಲ್ಲಿ ನೆಲಮನೆ ಮೂಲದ ಆಟಗಾರ ರಾಹುಲ್, ಗರುಡ ವಾರಿಯರ್ಸ್ ತಂಡದ ಆಟಗಾರಿ ಬಾರಿ ಒಂದೊಳ್ಳೆ ಬ್ಯಾಕ್ ಹ್ಯಾಂಡ್ ಪ್ರೆಸಿ. ಜಾಲಿ ಜಾಲಿ ಜೈ. 21-18 ನಮ್ಮ ಗೌಡ್ರು ದಮ್ ಬಿರಿಯಾನಿ ಹೋಟೆಲ್ ಮಾಲೀಕರು ಪ್ರಜ್ವಲ್, ಧ್ರುವ ಸರ್ಜಾ ಅವರ ಅಪ್ಪಟ ಅಭಿಮಾನಿ. ಧ್ರುವ ಸರ್ಜಾ ಅವರು ಸದ್ಯ ನಮ್ಮೂರಲ್ಲಿ ಶೂಟಿಂಗ್ ಅಲ್ಲಿ ಬ್ಯುಸಿ ಇದ್ದಾರೆ. ಒಂದು ಡೈಲಾಗ್ ಹೇಳ್ಬೋದಾ ಪ್ರಜ್ವಲ್ ಅಣ್ಣ? ಅಲ್ಲೇ ಕೂತಲ್ಲೇ ಹೇಳ್ಬಿಡಿ, ಮೈಕ್ ಕೊಡ್ತೀನಿ ಬೇಗ. ರೇ ಅಂಜಲಿ ಅವ್ರೆ, ಇವಾಗ ಹೇಳ್ತೇನೆ ಕೇಳಿ, ಪೆನ್ಸಿಲ್ ಅಲ್ಲಿ ಬರ್ದಿಟ್ಕೊಳ್ಳಿ. ಬ್ರಹ್ಮನ್ ಪಕ್ಕ ಸರಸ್ವತಿ, ವಿಷ್ಣು ಪಕ್ಕ ಲಕ್ಷ್ಮಿ, ಶಿವನ್ ಪಕ್ಕ ಪಾರ್ವತಿ, ರಾಮನ್ ಪಕ್ಕ ಸೀತೆ. ಹಂಗೆ ನನ್ನ ಪಕ್ಕದಲ್ಲಿ ನೀವಿದ್ರೆ ಮಾತ್ರನೇ ಚಂದ, ಯಾರ ಪಕ್ಕದಲ್ಲಿ ಇದ್ರು ಚೆನ್ನಾಗಿರಲ್ಲ. ಆಮೇಲೆ ಲೈಫ್ ಲಾಂಗ್ ಬೈಲಿನೇ. ಇನ್ನೊಂದು ಮಾತಾಡ್ತೀನಿ, ಎಡದಾಗ ಬರ್ದಿಟ್ಕೊಳ್ಳಿ. ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ಎದಲ್ಲಿ ತಾಜ್ ಮಹಲ್ ಇಟ್ಕೊಂಡೇರಿ ಪ್ರೀತಿಸೋದು. ಆದ್ರೆ ಎಲ್ಲ ಹುಡುಗಿರು ಮಮತಾಜ್ ಆಗಿರಲ್ಲ. ನಿಮ್ಮಂತ ಹುಡುಗಿರ್ಗೆ ಯಾವಾಗ ಅರ್ಥ ಆಗಲ್ಲ. ಮದುವೆ 6 ತಿಂಗಳಾದ್ಮೇಲೆ ನಾವು ಕೊಡ್ಸಿರೋ ಗಿಫ್ಟ್ ಇಟ್ಕೊಂಡ್ಗಳು ಅಂತ ಹೇಳ್ತಿರಲ್ಲ, ಅವಾಗ ಅರ್ಥ ಆಗುತ್ತೆ ಪ್ರೀತಿ ಹುಡುಗರು ವ್ಯಾಲ್ಯೂ ಏನು ಅಂತ. ನೀರು ಖಾಲಿ ಆದ್ಮೇಲೆ ಅಂತ ಗೊತ್ತಾಗಿದ್ದು, ಕ್ಯಾರೆಸ್ ಒಳಗಡೆ ದೇವಸ್ಥಾನ ಇದೆ ಅಂತ. ಅಷ್ಟಿಲ್ದೆ ಬರೀತಾರ ನಮ್ಮ ಆಟೋ ಹುಡುಗರು. ಹಾರೋಕಿಗೆ ಅಲಂಕಾರ, ಪ್ರೀತಿ ಹುಡುಗಿಗೆ ದುರಾಂಕಾರ ಅಂತ. ಥ್ಯಾಂಕ್ ಯು ಪ್ರಜ್ವಲ್ ಬಾಯ್. ಹೋಟೆಲ್ ಗೌಡ್ರು ದಮ್ ಬಿರಿಯಾನಿ ಮಾಲೀಕರು ಪ್ರಜ್ವಲ್ ಅವರು ವಿಶೇಷವಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ನಮ್ಮ ಆಯೋಜಕರ ಟೀಮ್ಗೆ ಸಂಪೂರ್ಣವಾಗಿ 2 ದಿನಗಳ ಕಾಲ ನೀರಿನ ಒಂದು ಪ್ರಾಯೋಜಕರಾಗಿರ್ತಾರೆ. ಅವರಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲರ ದಡಿವನ್ನು ಆರಿಸಿದ್ರ ನೀವು. ನಾಳೆ ಬಂದರೆ ಹಂಗೆ ದಮ್ ಬಿರಿಯಾನಿನೂ ಕೊಟ್ಬಿಡಿ ಎಲ್ರಿಗೂ, ನನಗೊಬ್ನಿಗಲ್ಲ. ನೆಕ್ಸ್ಟ್ ಕ್ರಿಕೆಟ್ ಆಡೋದು ಬೇಕಲ್ಲ, ಅದು ಬ್ಯಾಟು, ಅದು ಗಿಲ್ಲಿ ನಟನ್ ಕಾಪಿ. 21-19 ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ YFA ಜನಿ ಅಂಡ್ ರಾಮಚಂದ್ರ ಲಯನ್ಸ್. ಸುಮಂತ ಗರುಡ ವಾರಿಯರ್ಸ್ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲೇ ಸಚಿನ್ ಬಲ್ಲೆನಳ್ಳಿ. ಒಂದು ಬೋನಸ್ ಅಂಕದೊಂದಿಗೆ ಹಿರಿಯ ಅನುಭವಿ ಆಟಗಾರ ಇಲ್ಲಿ ತಂಡಕ್ಕೆ ವಾಪಸ್ಸಾಗಿದ್ದಾರೆ. 22-20 ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್. ಎರಡು ತಂಡದಲ್ಲಿ ಸ್ಥಳೀಯ ಕೆನ್ನಾಡಿನ ಪ್ರತಿಭೆಗಳು ಸಂಜಯ್ ಕಾಟಿ ಹಾಗೂ ಹೇಮಂತ್ ಹನುಮ. ಇದೀಗ ದಾಳಿಯಲ್ಲಿ ಮಂಡ್ಯದ ರಾಜ ವಾರ ಕ್ಯಾಚ್ ಸುಮಂತ ಹಾಗೂ ಮಂಜು ಕಿರಣ್. ಆಫೀಸರ್ ಟೈಮ್ ಔಟ್. ಪ್ರೇಕ್ಷಕರ ಸ್ಕೋರ್ ಬೋರ್ಡ್ ಅನ್ನು ಒಮ್ಮೆ ಗಮನಿಸಿ. ಬಾಲು ಅವರು ಅವಾಗ ಮ್ಯಾಜಿಕ್ ಮಾಡ್ತಾರೆ. 22-22 ನಮ್ಮ ಡಿಜಿಟಲ್ ಸ್ಕೋರ್ ಬೋರ್ಡ್ ಆಪರೇಟರ್ ಬಾಲು. ಆಟಗಾರರು ಮ್ಯಾಜಿಕ್ ಮಾಡಲ್ಲ, ನಮ್ಮ ಬಾಲು ಮ್ಯಾಜಿಕ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಅವರು ಸಹ ಪ್ರೋ ಕಬಡ್ಡಿಯಲ್ಲಿ ಮ್ಯಾಜಿಕ್ ಏನಿಲ್ಲ. ಜಾಕಿ ಊಟ ಮಾಡ್ದ ನಮ್ಮ BP ಶೆಟ್ಟಿಯಲ್ಲಿ.
ಎಲ್ಲ ನಮ್ಮ ಕಬಡ್ಡಿ ಕ್ರೀಡಾಪಟುಗಳ ಪರವಾಗಿ ನಮ್ಮ ಆಯೋಜಕರಿಗೆ ಕದಂಬ ಯುವಕರ ಬಳಗದ ಸರ್ವ ಸದಸ್ಯರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರತಿಷ್ಠಿತ 8 ತಂಡಗಳು, ಸುಮಾರು 110ಕ್ಕೂ ಹೆಚ್ಚಿನ ಆಟಗಾರರು, 8 ತಂಡಕ್ಕೂ ಸಹ ಫ್ರಾಂಚೈಸಿಗಳು. ಮೊನ್ನೆ ಅಂದ್ರೆ ಸರಿಯಾಗುತ್ತೆ, ಶನಿವಾರ ಆರಂಭಗೊಂಡು ಸೋಮವಾರ ಬೆಳಗ್ಗೆ ಮಧ್ಯ ದಾಳಿಯಲ್ಲಿ ಮಾಧ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಮಾಧ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಈ ಬಾರಿ. ಪ್ರಜ್ವಲ್ ಭಾಯ್, ಕೊನೆಗೆ ಮ್ಯಾಚ್ ಮುಗಿದ್ಮೇಲೆ ಒಂದು ಡೈಲಾಗ್. ಓಕೆ ಓಕೆ ಓಕೆ, ಎಲ್ಲರೂ ಆರ್ಗ್ಯೂ ಮಾಡೋದು ಬೇಡ, ತೀರ್ಪುಗಾರರು ತೀರ್ಮಾನ ನೀಡ್ತಾರೆ. ಯೋಗೇಶ್ ಸರ್, ಒಂದು ಅಂಕದ ಮುನ್ನಡೆಯಲ್ಲಿ ವಾಯುಪೈ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ಸುಮಂತ. ಮತ್ತೆ ದಾಳಿಯಲ್ಲಿ ಸಚಿನ್ ನಿರಂತರವಾಗಿ ದಾಳಿ ವಿಭಾಗದಲ್ಲಿ ಅದ್ಭುತವಾದಂತಹ ಪ್ರದರ್ಶನದ ಮೂಲಕ ಒಬ್ಬ ಅನುಭವಿ ಆಟಗಾರನಾಗಿ ವಾಯಪ್ಪೆ ಶನಿ ಅಂಡ್ ರಾಮಚಂದ್ರ ರಾಯಲ್ಸ್ ಪ್ರಮುಖ ಆಟಗಾರನಾಗಿ ಈ ಬಾರಿ ಕನ್ಫ್ಯೂಸ್ ಮಾಡೋದಕ್ಕೆ ಮುಂದಾದ್ರೆ ಅಫಿಷಿಯಲ್ ಟೈಮ್ ಔಟ್. ಇಪ್ಪತ್ನಾಲ್ಕು 23 ಪ್ರೇಕ್ಷಕರೇ, ಫೈನಲ್ ಮ್ಯಾಚ್ ಹೇಗಿದೆ? ಎಲ್ಲರೂ ಮೂಕ ವಿಸ್ಮಿತರಾಗಿದ್ದಾರೆ. ಒಂದ್ ಕಡೆ ನಿದ್ದೆ, ಇನ್ನೊಂದು ಕಡೆ ಚಳಿ. ಡೈಲಾಗ ಮ್ಯಾಚ್ ಸ್ಟಾರ್ಟ್ ಆಗ್ಬಿಡುತ್ತೆ, ಬೇಗ ಹೇಳ್ಬೇಕು. ಫೀಲ್ಡ್ ಗಿಲ್ ಮೇಲೆ ಯುದ್ಧ ಮಾಡಲೇಬೇಕು. ಸೋತ್ರೆ ವೀರ ಮರಣ, ಗೆದ್ರೆ ಸಿಂಹಾಸನ. ಥ್ಯಾಂಕ್ ಯು. ಆ ಸಿಂಹಾಸನದಲ್ಲಿ ಯಾವ ರಾಜ ಕುತ್ಕೊಂತಾರೆ ಕಾದ್ ನೋಡ್ಬೇಕು. ಏನಂದ್ರೆ ಸಮಬಲ ಹೋರಾಟ. ಕ್ಯಾಪ್ಟನ್, ಲಾಸ್ಟ್ 4 ಮಿನಿಟ್ಸ್ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 24 ಈಚ್. ಕೊನೆಯ ಕ್ಷಣದವರೆಗೂ ನಮ್ಮ ರೇವಂತ್ ಮಾಮ ಗ್ರೌಂಡ್ ಒಳಗಡೆ ಬರೋದು ಕನಸು. ಬೋನಸ್ ಅಂಕದ ಸೇರ್ಪಡಾಗ್ತದೆ ಸಚಿನ್. ವಾಯಪೆ ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಅನುಭವಿ ಆಟಗಾರ. ಇದೀಗ ದಾಳಿಯಲ್ಲಿ
ಗರುಡ ವಾರಿಯರ್ಸ್ ತಂಡದ ಪ್ರಮುಖ ಆಟಗಾರ ಮಾಧಾ. ವಾಟರ್ ರೈಡ್ ಜೂನಿಯರ್ ರಾಷ್ಟ್ರೀಯ ಆಟಗಾರ, ಒಂದೊಳ್ಳೆ ಎಸ್ಕೇಪ್. ಈ ಭಾರಿ ದಾಳಿಯಲ್ಲಿ ಹಿರಿಯ ಅನುಭವಿ ಆಟಗಾರ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಆಪತ್ ಬಾಂಧವನ ಆಚಾರ ಸಂಜಯ್ ಪ್ಯಾರಿ ಹಾಗೂ ಯಶು ಅಮಾಸರ್ ಕಡೆಯಿಂದ ಅದ್ಭುತವಾದಂತಹ ಟ್ಯಾಕಲ್. ಕ್ಯಾಪ್ಟನ್ ಲಾಸ್ಟ್ 3 minutes to go. ಕೋಚಸ್ ಕಾರ್ನರ್ನಲ್ಲಿ ಏನ್ ಹೇಳ್ತಾರೆ ಕೇಳೋಣ. ಏನೋ ಸ್ವಲ್ಪ ಪಿಸು ಮಾತನ್ನ ಆಡ್ತಾ ಇದಾರೆ ಅಷ್ಟೇ. 3 ಪಾಯಿಂಟ್ ಲೀಡಲ್ಲಿ ಇದ್ದೀವಿ ಅಂತ ಅವರು ಆರಾಮಾಗಿ ಆಡೋದು ಅಂತ. ಅವ್ರು 3 ಪಾಯಿಂಟ್ 3 ನಿಮಿಷ. ಎಸ್ ಕ್ಯಾಪ್ಟನ್ ಲಾಸ್ಟ್ 3 minutes to go. ಈ ಸಲ ಕಪ್ ಯಾರ್ದು? ಗರುಡ ವಾರಿಯರ್ಸ್ ಅಥವಾ YFA ಶನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ದಾಳಿಯಲ್ಲಿ ಸುಮಂತ. ಈ ಕಬಡ್ಡಿ ಪಂದ್ಯಾವಳಿ ಆಯೋಜನೆಗೋಸ್ಕರ ಸುಮಾರು 1 ತಿಂಗಳುಗಳ ಕಾಲ ಸಾಕಷ್ಟು ಪರಿಶ್ರಮ ವಹಿಸಿಕೊಂಡು ಕಷ್ಟ ಬಿದ್ದು ಆ ಒಂದು ಅದ್ಭುತವಾದ ಸಂಘಟನೆ ಮಾಡಿದಂತ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳಿನ ಎಲ್ಲ ಯುವಕ ಮಿತ್ರರಿಗೂ ಸಹ ತುಂಬು ಹೃದಯದ ಅಭಿನಂದನೆಗಳು. ಭಾರಿ ರಾಜ 29-27 ಕ್ಯಾಪ್ಟನ್ ಲಾಸ್ಟ್ 2 minutes to go. 2 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್. ದಾಳಿಯಲ್ಲಿ ಮಾದ ಸಮಯ ರಾತ್ರಿ 3 ಗಂಟೆ 1 ನಿಮಿಷ. 29-27 ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್. ದಾಳಿಯಲ್ಲಿ YFA ಶನಿ ಅಂಡ್ ರಾಮಚಂದ್ರ ತಂಡದ ಸಚಿನ್. ಈ ಬಾರಿ ಒಂದು ಮಿಸ್ಟೇಕ್, ಒಂದು ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಇನ್ನು ಪಂದ್ಯ ಬಾಕಿ ಇದೆ ಪ್ರೇಕ್ಷಕರೇ. खेल अभी बाकी है. कैप्टन आखिरी मिनट के खेल अभी बाकी है. ಕೊನೆ 1 ನಿಮಿಷ ಮಾತ್ರ ಬಾಕಿ ಇದೆ. ಈ ಬಾರಿ ಸಚಿನ್ ಬಲಮಲ್ಲಿ ಮಿಸ್ಟೇಕ್. ಮೂವತ್ತು 27 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್. ಹಿಂದಿನ ಸೆಮಿಫೈನಲ್ ಪಂದ್ಯ ಮತ್ತೆ ಮರು ಕಳಿಸಬಹುದಾ? ಕಂಸವರೇ ನೆನಪಾಗ್ತಾರೆ ನಮ್ಗೆ. ಎಲ್ಲರಿಗೂ ಕುತೂಹಲ ಹೆಚ್ಚಾಗ್ತದೆ. ದಾಳಿಯಲ್ಲಿ ಪ್ರೆಸಿ ಕಾತೋಡೋಣ. 3 ಅಂಕದ ಮುನ್ನಡೆಯಲ್ಲಿ ಗರುಡ ವಾರಿಯರ್ಸ್. ಇದೀಗ ದಾಳಿಯಲ್ಲಿ ಗರುಡ ವಾರಿಯರ್ಸ್ ಚಿನ್ಗಿರಿ ಕೊಪ್ಪಳು ತಂಡದ ಸುಮಂತ. ಈ ಸಲ ಕಪ್ ಯಾರ್ದು?
32-27 ಕದಂಬ ಕಪ್ 2026ರ ಚಾಂಪಿಯನ್ಸ್ ಟೀಮ್ ವಾಟ್ ಅ ಮ್ಯಾಚ್. ಒಂದು ಅದ್ಭುತವಾದಂತಹ ಫೈನಲ್ ಪಂದ್ಯ. ನಿಜವಾಗ್ಲೂ ಗರುಡ ವಾರಿಯರ್ಸ್ ಚನ್ನಗಿರಿ ಕಾಂಪ್ಲೆಕ್ಸ್ ವಿರುದ್ಧ ಮಧುಸೂದನ್ ಅವರ ಮಾಲೀಕತ್ವದಲ್ಲಿ ಚಾಂಪಿಯನ್ ಆಗಿ ಹೊರಬಿದ್ದಾರೆ. ಹಾಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಂತ ವಾಯಪೆ ಸನಿ ಅಂಡ್ ರಾಮಚಂದ್ರ ಲಯನ್ಸ್ ತಂಡದ ಆಟಗಾರಿಗೆ ಮಾಲೀಕರಾಗಿರುವಂತಹ ಶ್ರೀಯುತ ರಾಮಚಂದ್ರರವರಿಗೆ ಸಹ ಅಭಿನಂದಿಸಲ್ತಾ ಇದ್ದೇವೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನಮ್ಮ ಕದಂಬ ಯುವಕರ ಬಳಗ ಕೆನ್ನಾಳು, ಹಾಗೆ ಇದುವರೆಗೆ ಅತ್ಯಂತ ತಾಳ್ಮೆಯಿಂದ ಅತ್ಯಂತ ಉತ್ತಮ ರೀತಿಯಲ್ಲಿ ಪಂದ್ಯವನ್ನು ವೀಕ್ಷಿಸಿ ಕ್ರೀಡಾಪಟುಗಳಿಗೆ ಸಪೋರ್ಟ್ ನೀಡಿದಂತ ಎಲ್ಲ ಪ್ರೇಕ್ಷಕ ಅಭಿಮಾನಿ ಬಂಧುಗಳಿಗೂ ಸಹ ಧನ್ಯವಾದ. ದಯವಿಟ್ಟು ಎಲ್ಲರೂ ಸರಿ ₹500 ಬಹುಮಾನ ನೀಡಿರ್ತಾರೆ. ಅದ್ಭುತವಾದ ಪ್ರೈಸ್ ನೀಡಿದ್ರೆ ತಮಗೂ ಸಹ ಅಭಿನಂದನೆಗಳು. ಹಾಗೂ ತಮ್ಮ ಟೀಮ್ಗೂ ಸಹ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಫೈನಲ್ಗೆ ಬಂದು ದ್ವಿತೀಯ ಸ್ಥಾನವನ್ನು ಸಹ ಪಡ್ಕೊಳ್ಳೋದು ಅಷ್ಟು